ಬೆಂಗಳೂರು ಯಾವ ರೀತಿ ವಿಂಗಡಣೆ ಆಗಬೇಕು ಅಂತೇಳಿ ಒಂದು ಫೈನಲ್ ರಿಪೋರ್ಟ್ ಕೊಟ್ಟಿದ್ದಾರೆ. ನಾನು ಅವತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಇರಲಿಲ್ಲ, ಅವ್ರ ಹತ್ರ ಮಾತಾಡಬೇಕಾಯಿತು. ನಮ್ಮ ಆಫೀಸರ್ಸ್ಗೆ, ನಮ್ಮ ಕಮಿಟಿ ಚೇರ್ಮನ್ರಿಗೆ ಹೋಗಿ ಅಪೋಸಿಷನ್ ಲೀಡರ್ಗೂ ಗಮನಕ್ಕೆ ತನ್ನಿ ಅಂತ ಹೇಳಿದ್ದೀನಿ. ಏಕೆಂದರೆ ಅವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೀನಿ ನಾನು. ಅವರಾದ ಮೇಲೆ ನೆಕ್ಸ್ಟ್ ನಾನು ಕ್ಯಾಬಿನೆಟ್ ಬಿಡ್ತೀನಿ. ಈಗ ಏನಿದೆ ಅದೇ ವ್ಯಾಪ್ತಿಲಿ ನಾವು ಅಳವಡಿಸ್ತೀವಿ. ಅದಾದಮೇಲೆ ಮುಂದಕ್ಕೆ ಏನು ಮಾಡಬೇಕು, ಮುಂದಕ್ಕೂ ಆ್ಯಡ್ ಮಾಡಲೇಬೇಕಾಗ್ತದೆ. ಈಗ ಸದ್ಯಕ್ಕೆ ಎಲ್ಲ ಈಕ್ವಲ್ ಆಗಿ ಮಾಡಿದ್ದಾರೆ. ನೋಡೋಣ, ಅದನ್ನೆಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ತಂದು ಆದಷ್ಟು ಜಲ್ದಿ ಎಲೆಕ್ಷನ್ ಮಾಡಬೇಕು. ಸರ್, ಬಿಬಿಎಂಪಿ ವ್ಯಾಪ್ತಿ ಈಗ ಏನಿದೆಯೋ ಅದೇ ಇರುತ್ತೆ ಅಥವಾ ಹೊಸದಾಗಿ ಈಗ ಸೇರ್ಪಡೆ ಸದ್ಯಕ್ಕೆ ಅದೇ ಇರ್ತದೆ. ಮುಂದಕ್ಕೆ ಸೇರಿಸಲೇಬೇಕಾಗ್ತದೆ ಮುಂದಕ್ಕೆ. ಈಗ ಸದ್ಯಕ್ಕೆ ಏನಿದೆ ಅದೇ ಇರ್ತದೆ. ಎತ್ತಿನೊಳೆ ವಿಚಾರವಾಗಿ ಕೆಲವು ಇಶ್ಯೂಸ್ ಇತ್ತು. ಅವರ ತಾಲೂಕನ್ನ ಬಿಡಬೇಕು ಅನ್ನೋದು ಹಿಂದೆ ಪ್ರಸ್ತಾವನೆ ಆಗಿತ್ತು. ಆ ನೀರು ನಿಲ್ಲಿಸಬೇಕಾದ್ರೆ ಇನ್ನೂ ಸ್ವಲ್ಪ ಏರಿಯಾ ಸೇರ್ತದೆ. ಆದರೆ ಯಾವುದು ಹಳ್ಳಿಗಳನ್ನು ಮುಳುಗಡೆ ಆಗದೆ ರೀತಿಯಲ್ಲಿ ಅವರ ಅನುಮತಿ ಕೂಡ ಅವರ ಪಡೆದಿದ್ದೀವಿ. ಅವ್ರಿಗೂ ವಿಚಾರ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಬಿಕಾಸ್ ಗ್ರಾವಿಟಿ ಲೆವೆಲ್ಲು ಅವರು ಒಂದು 2-3 ಕೆರೆಗಳನ್ನ ಹೇಳಿದರು. ಆ ಕೆರೆಗಳು ಸುಮಾರು ಒಂದು 150 ಅಡಿ ಆಳದಲ್ಲಿದೆ. ಲಿಫ್ಟ್ ಮಾಡಬೇಕಾಗ್ತದೆ. ಅದಕ್ಕೆ ಅವ್ರಿಗೆಲ್ಲ ತೋರಿಸಿದ್ದೀವಿ. ಅವ್ರಿಗೂ ಯಾಕೆಂದರೆ ಅವ್ರ ವಿಶ್ವಾಸಕ್ಕೆ ತಗೋಬೇಕಲ್ಲ. ನಾಳೆ ಬೆಳಗ್ಗೆ ಕ್ಯಾಬಿನೆಟಲ್ಲಿ ಅವರು ಇರ್ತಾರೆ. ಅದಕ್ಕೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನು ತರ್ತಾ ಇದ್ದೀನಿ. ಸೊ ಅದನ್ನು ಕೂಡ ಅಕ್ವಿಷನ್ಸ್ ಎಲ್ಲ ಪ್ರಾರಂಭ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಅವ್ರಿಗೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೌದು, ನಾಳೆ ಅದೇ ಈ ಎತ್ತಿನೊಳೆ ವಿಚಾರದಲ್ಲೇ ಅವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಇದು ತುಮಕೂರು ಮತ್ತು ಹಾಸನ ಅದಕ್ಕೆ ಪರ್ಮಿಷನ್ಸು ಕೊಡಬೇಕಾಗಿತ್ತು. ಅದು ಕೊಟ್ಟಿಲ್ಲ. ಟೈಮ್ ಕೊಟ್ಟಿದ್ದಾರೆ ಅವರು ನನಗೆ. ನಾನು ಅವ್ರ ಫೋನಲ್ಲಿ ಮಾತಾಡಿದ್ದೆ. ಆಮೇಲೆ ಜಲಸಂಪನ್ಮೂಲ ಮಿನಿಸ್ಟ್ರು ಅದಕ್ಕೂ ಕೂಡ ಪೋಸ್ಟ್ಪೋನ್ ಆಗಿದ್ದೆ ಮೀಟಿಂಗು. ಅವರು ಟೈಮ್ ಕೊಟ್ಟಿದ್ದಾರೆ. ಅವರಿಬ್ಬರನ್ನು ಭೇಟಿ ಮಾಡ್ಕೊಂಡು ಬರ್ತೀವಿ. ಅದು ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ಹೋದಾಗ ಅವಕಾಶ ಸಿಕ್ಕಿದ್ರೆ ನಮ್ಮ ದೇವಸ್ಥಾನ ಇದ್ದಂಗೆ ಕೈ ಮುಗಿದ್ಬಿಟ್ಟು ಬರ್ತಾ ಇರ್ತೀವಿ ನಾವು. ಬೆಂಗಳೂರು ಯಾವ ರೀತಿ ವಿಂಗಡಣೆ ಆಗಬೇಕು ಅಂತೇಳಿ ಒಂದು ಫೈನಲ್ ರಿಪೋರ್ಟ್ ಕೊಟ್ಟಿದ್ದಾರೆ. ನಾನು ಅವತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಇರಲಿಲ್ಲ, ಅವ್ರ ಹತ್ರ ಮಾತಾಡಬೇಕಾಯಿತು. ನಮ್ಮ ಆಫೀಸರ್ಸ್ಗೆ, ನಮ್ಮ ಕಮಿಟಿ ಚೇರ್ಮನ್ರಿಗೆ ಹೋಗಿ ಅಪೋಸಿಷನ್ ಲೀಡರ್ಗೂ ಗಮನಕ್ಕೆ ತನ್ನಿ ಅಂತ ಹೇಳಿದ್ದೀನಿ. ಏಕೆಂದರೆ ಅವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೀನಿ ನಾನು. ಅವರಾದ ಮೇಲೆ ನೆಕ್ಸ್ಟ್ ನಾನು ಕ್ಯಾಬಿನೆಟ್ ಬಿಡ್ತೀನಿ. ಈಗ ಏನಿದೆ ಅದೇ ವ್ಯಾಪ್ತಿಲಿ ನಾವು ಅಳವಡಿಸ್ತೀವಿ. ಅದಾದಮೇಲೆ ಮುಂದಕ್ಕೆ ಏನು ಮಾಡಬೇಕು, ಮುಂದಕ್ಕೂ ಆ್ಯಡ್ ಮಾಡಲೇಬೇಕಾಗ್ತದೆ. ಈಗ ಸದ್ಯಕ್ಕೆ ಎಲ್ಲ ಈಕ್ವಲ್ ಆಗಿ ಮಾಡಿದ್ದಾರೆ. ನೋಡೋಣ, ಅದನ್ನೆಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ತಂದು ಆದಷ್ಟು ಜಲ್ದಿ ಎಲೆಕ್ಷನ್ ಮಾಡಬೇಕು. ಸರ್, ಬಿಬಿಎಂಪಿ ವ್ಯಾಪ್ತಿ ಈಗ ಏನಿದೆಯೋ ಅದೇ ಇರುತ್ತೆ ಅಥವಾ ಹೊಸದಾಗಿ ಸೇರ್ಪಡೆ ಈಗ ಸದ್ಯಕ್ಕೆ ಅದೇ ಇರ್ತದೆ. ಮುಂದಕ್ಕೆ ಸೇರಿಸಲೇಬೇಕಾಗ್ತದೆ ಮುಂದಕ್ಕೆ. ಈಗ ಸದ್ಯಕ್ಕೆ ಏನಿದೆ ಅದೇ ಇರ್ತದೆ. ಎತ್ತಿನೊಳೆ ವಿಚಾರವಾಗಿ ಕೆಲವು ಇಶ್ಯೂಸ್ ಇತ್ತು. ಅವರ ತಾಲೂಕನ್ನ ಬಿಡಬೇಕು ಅನ್ನೋದು ಹಿಂದೆ ಪ್ರಸ್ತಾವನೆ ಆಗಿತ್ತು. ಆ ನೀರು ನಿಲ್ಲಿಸಬೇಕಾದ್ರೆ ಇನ್ನೂ ಸ್ವಲ್ಪ ಏರಿಯಾ ಸೇರ್ತದೆ. ಆದರೆ ಯಾವುದು ಹಳ್ಳಿಗಳನ್ನು ಮುಳುಗಡೆ ಆಗದೆ ರೀತಿಯಲ್ಲಿ ಅವರ ಅನುಮತಿ ಕೂಡ ಅವರ ಪಡೆದಿದ್ದೀವಿ. ಅವ್ರಿಗೂ ವಿಚಾರ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಬಿಕಾಸ್ ಗ್ರಾವಿಟಿ ಲೆವೆಲ್ಲು ಅವರು ಒಂದು 2-3 ಕೆರೆಗಳನ್ನ ಹೇಳಿದರು. ಆ ಕೆರೆಗಳು ಸುಮಾರು ಒಂದು 150 ಅಡಿ ಆಳದಲ್ಲಿದೆ. ಲಿಫ್ಟ್ ಮಾಡಬೇಕಾಗ್ತದೆ. ಅದಕ್ಕೆ ಅವ್ರಿಗೆಲ್ಲ ತೋರಿಸಿದ್ದೀವಿ. ಅವ್ರಿಗೂ ಯಾಕೆಂದರೆ ಅವ್ರ ವಿಶ್ವಾಸಕ್ಕೆ ತಗೋಬೇಕಲ್ಲ. ನಾಳೆ ಬೆಳಗ್ಗೆ ಕ್ಯಾಬಿನೆಟಲ್ಲಿ ಅವರು ಇರ್ತಾರೆ. ಅದಕ್ಕೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನು ತರ್ತಾ ಇದ್ದೀನಿ. ಸೊ ಅದನ್ನು ಕೂಡ ಅಕ್ವಿಷನ್ಸ್ ಎಲ್ಲ ಪ್ರಾರಂಭ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಅವ್ರಿಗೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೌದು, ನಾಳೆ ಅದೇ ಈ ಎತ್ತಿನೊಳೆ ವಿಚಾರದಲ್ಲೇ ಅವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಇದು ತುಮಕೂರು ಮತ್ತು ಹಾಸನ ಅದಕ್ಕೆ ಪರ್ಮಿಷನ್ಸು ಕೊಡಬೇಕಾಗಿತ್ತು. ಅದು ಕೊಟ್ಟಿಲ್ಲ. ಟೈಮ್ ಕೊಟ್ಟಿದ್ದಾರೆ ಅವರು ನನಗೆ. ನಾನು ಅವ್ರ ಫೋನಲ್ಲಿ ಮಾತಾಡಿದ್ದೆ. ಆಮೇಲೆ ಜಲಸಂಪನ್ಮೂಲ ಮಿನಿಸ್ಟ್ರು ಅದಕ್ಕೂ ಕೂಡ ಪೋಸ್ಟ್ಪೋನ್ ಆಗಿದ್ದೆ ಮೀಟಿಂಗು. ಅವರು ಟೈಮ್ ಕೊಟ್ಟಿದ್ದಾರೆ. ಅವರಿಬ್ಬರನ್ನು ಭೇಟಿ ಮಾಡ್ಕೊಂಡು ಬರ್ತೀವಿ. ಅದು ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ಹೋದಾಗ ಅವಕಾಶ ಸಿಕ್ಕಿದ್ರೆ ನಮ್ಮ ದೇವಸ್ಥಾನ ಇದ್ದಂಗೆ ಕೈ ಮುಗಿದ್ಬಿಟ್ಟು ಬರ್ತಾ ಇರ್ತೀವಿ ನಾವು. ಬೆಂಗಳೂರು ಯಾವ ರೀತಿ ವಿಂಗಡಣೆ ಆಗಬೇಕು ಅಂತೇಳಿ ಒಂದು ಫೈನಲ್ ರಿಪೋರ್ಟ್ ಕೊಟ್ಟಿದ್ದಾರೆ. ನಾನು ಅವತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಇರಲಿಲ್ಲ, ಅವ್ರ ಹತ್ರ ಮಾತಾಡಬೇಕಾಯಿತು. ನಮ್ಮ ಆಫೀಸರ್ಸ್ಗೆ, ನಮ್ಮ ಕಮಿಟಿ ಚೇರ್ಮನ್ರಿಗೆ ಹೋಗಿ ಅಪೋಸಿಷನ್ ಲೀಡರ್ಗೂ ಗಮನಕ್ಕೆ ತನ್ನಿ ಅಂತ ಹೇಳಿದ್ದೀನಿ. ಏಕೆಂದರೆ ಅವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೀನಿ ನಾನು. ಅವರಾದ ಮೇಲೆ ನೆಕ್ಸ್ಟ್ ನಾನು ಕ್ಯಾಬಿನೆಟ್ ಬಿಡ್ತೀನಿ. ಈಗ ಏನಿದೆ ಅದೇ ವ್ಯಾಪ್ತಿಲಿ ನಾವು ಅಳವಡಿಸ್ತೀವಿ. ಅದಾದಮೇಲೆ ಮುಂದಕ್ಕೆ ಏನು ಮಾಡಬೇಕು, ಮುಂದಕ್ಕೂ ಆ್ಯಡ್ ಮಾಡಲೇಬೇಕಾಗ್ತದೆ. ಈಗ ಸದ್ಯಕ್ಕೆ ಎಲ್ಲ ಈಕ್ವಲ್ ಆಗಿ ಮಾಡಿದ್ದಾರೆ. ನೋಡೋಣ, ಅದನ್ನೆಲ್ಲ
ನೆಕ್ಸ್ಟ್ ಕ್ಯಾಬಿನೆಟ್ ತಂದು ಆದಷ್ಟು ಜಲ್ದಿ ಎಲೆಕ್ಷನ್ ಮಾಡಬೇಕು. ಸರ್ ಬಿಬಿಎಂಪಿ ವ್ಯಾಪ್ತಿ ಈಗೇನಿದೆಯೋ ಅದೇ ಇರುತ್ತೆ ಅಥವಾ ಹೊಸದಾಗಿ ಈಗ ಸೇರ್ಪಡೆ ಸದ್ಯಕ್ಕೆ ಅದೇ ಇರ್ತದೆ, ಮುಂದಕ್ಕೆ ಸೇರಿಸಲೇಬೇಕಾಗ್ತದೆ ಮುಂದಕ್ಕೆ. ಈಗ ಸದ್ಯಕ್ಕೆ ಏನಿದೆ ಅದೇ ಇರ್ತದೆ. ಎತ್ತಿನೊಳೆ ವಿಚಾರವಾಗಿ ಕೆಲವು ಇಶ್ಯೂಸ್ ಇತ್ತು, ಅವರ ತಾಲೂಕನ್ನ ಬಿಡಬೇಕು ಅನ್ನೋದು ಹಿಂದೆ ಪ್ರಸ್ತಾವನೆ ಆಗಿತ್ತು. ಆ ನೀರು ನಿಲ್ಲಿಸಬೇಕಾದ್ರೆ ಇನ್ನೂ ಸ್ವಲ್ಪ ಏರಿಯಾ ಸೇರ್ತದೆ, ಆದರೆ ಯಾವುದು ಹಳ್ಳಿಗಳನ್ನು ಮುಳುಗಡೆ ಆಗದೆ ರೀತಿಯಲ್ಲಿ ಅವರ ಅನುಮತಿ ಕೂಡ ಅವರ ಪಡೆದಿದ್ದೀವಿ. ಅವ್ರಿಗೂ ವಿಚಾರ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಬಿಕಾಸ್ ಗ್ರಾವಿಟಿ ಲೆವೆಲ್ಲು ಅವರು ಒಂದು 2-3 ಕೆರೆಗಳನ್ನ ಹೇಳಿದರು. ಆ ಕೆರೆಗಳು ಸುಮಾರು ಒಂದು 150 ಅಡಿ ಆಳದಲ್ಲಿದೆ, ಲಿಫ್ಟ್ ಮಾಡಬೇಕಾಗ್ತದೆ. ಅದಕ್ಕೆ ಅವ್ರಿಗೆಲ್ಲ ತೋರಿಸಿದ್ದೀವಿ. ಅವ್ರಿಗೂ ಯಾಕೆಂದರೆ ಅವ್ರ ವಿಶ್ವಾಸಕ್ಕೆ ತಗೋಬೇಕಲ್ಲ. ನಾಳೆ ಬೆಳಗ್ಗೆ ಕ್ಯಾಬಿನೆಟಲ್ಲಿ ಅವರು ಇರ್ತಾರೆ, ಅದಕ್ಕೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನು ತರ್ತಾ ಇದ್ದೀನಿ. ಸೊ ಅದನ್ನು ಕೂಡ ಅಕ್ವಿಷನ್ಸ್ ಎಲ್ಲ ಪ್ರಾರಂಭ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಅವ್ರಿಗೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೌದು, ನಾಳೆ ಅದೇ ಈ ಎತ್ತಿನೊಳೆ ವಿಚಾರದಲ್ಲೇ ಅವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಇದು ತುಮಕೂರು ಮತ್ತು ಹಾಸನ ಅದಕ್ಕೆ ಪರ್ಮಿಷನ್ಸು ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಟೈಮ್ ಕೊಟ್ಟಿದ್ದಾರೆ ಅವರು ನನಗೆ, ನಾನು ಅವ್ರ ಫೋನಲ್ಲಿ ಮಾತಾಡಿದ್ದೆ. ಆಮೇಲೆ ಜಲಸಂಪನ್ಮೂಲ ಮಿನಿಸ್ಟ್ರು ಅದಕ್ಕೂ ಕೂಡ ಪೋಸ್ಟ್ಪೋನ್ ಆಗಿದ್ದ ಮೀಟಿಂಗು, ಅವರು ಟೈಮ್ ಕೊಟ್ಟಿದ್ದಾರೆ. ಅವರಿಬ್ಬರನ್ನು ಭೇಟಿ ಮಾಡ್ಕೊಂಡು ಬರ್ತೀವಿ. ಅದು ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ಹೋದಾಗ ಅವಕಾಶ ಸಿಕ್ಕಿದ್ರೆ ನಮ್ಮ ದೇವಸ್ಥಾನ ಇದ್ದಂಗೆ ಕೈ ಮುಗಿದ್ಬಿಟ್ಟು ಬರ್ತಾ ಇರ್ತೀವಿ ನಾವು. ಬೆಂಗಳೂರು ಯಾವ ರೀತಿ ವಿಂಗಡಣೆ ಆಗಬೇಕು ಅಂತೇಳಿ ಒಂದು ಫೈನಲ್ ರಿಪೋರ್ಟ್ ಕೊಟ್ಟಿದ್ದಾರೆ. ನಾನು ಅವತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಇರಲಿಲ್ಲ, ಅವ್ರ ಹತ್ರ ಮಾತಾಡಬೇಕಾಗಿತ್ತು. ನಮ್ಮ ಆಫೀಸರ್ಸ್ಗೆ, ನಮ್ಮ ಕಮಿಟಿ ಚೇರ್ಮನ್ರಿಗೆ ಹೋಗಿ ಅಪೋಸಿಷನ್ ಲೀಡರ್ಗೂ ಗಮನಕ್ಕೆ ತನ್ನಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಅವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೀನಿ ನಾನು. ಅವರಾದ ಮೇಲೆ ನೆಕ್ಸ್ಟ್ ನಾನು ಕ್ಯಾಬಿನೆಟ್ ಬಿಡ್ತೀನಿ. ಈಗ ಏನಿದೆ ಅದೇ ವ್ಯಾಪ್ತಿಲಿ ನಾವು ಅಳವಡಿಸ್ತೀವಿ. ಅದಾದಮೇಲೆ ಮುಂದಕ್ಕೆ ಏನು ಮಾಡಬೇಕು, ಮುಂದಕ್ಕೂ ಆ್ಯಡ್ ಮಾಡಲೇಬೇಕಾಗ್ತದೆ. ಈಗ ಸದ್ಯಕ್ಕೆ ಎಲ್ಲ ಈಕ್ವಲ್ ಆಗಿ ಮಾಡಿದ್ದಾರೆ, ನೋಡೋಣ. ಅದನ್ನೆಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ತಂದು ಆದಷ್ಟು ಜಲ್ದಿ ಎಲೆಕ್ಷನ್ ಮಾಡಬೇಕು. ಸರ್ ಬಿಬಿಎಂಪಿ ವ್ಯಾಪ್ತಿ ಈಗೇನಿದೆಯೋ ಅದೇ ಇರುತ್ತೆ ಅಥವಾ ಹೊಸದಾಗಿ ಸೇರ್ಪಡೆ ಈಗ ಸದ್ಯಕ್ಕೆ ಅದೇ ಇರ್ತದೆ, ಮುಂದಕ್ಕೆ ಸೇರಿಸಲೇಬೇಕಾಗ್ತದೆ ಮುಂದಕ್ಕೆ. ಈಗ ಸದ್ಯಕ್ಕೆ ಏನಿದೆ ಅದೇ ಇರ್ತದೆ. ಎತ್ತಿನೊಳೆ ವಿಚಾರವಾಗಿ ಕೆಲವು ಇಶ್ಯೂಸ್ ಇತ್ತು, ಅವರ ತಾಲೂಕನ್ನ ಬಿಡಬೇಕು ಅನ್ನೋದು ಹಿಂದೆ ಪ್ರಸ್ತಾವನೆ ಆಗಿತ್ತು. ಆ ನೀರು ನಿಲ್ಲಿಸಬೇಕಾದ್ರೆ ಇನ್ನೂ ಸ್ವಲ್ಪ ಏರಿಯಾ ಸೇರ್ತದೆ, ಆದರೆ ಯಾವುದು ಹಳ್ಳಿಗಳನ್ನು ಮುಳುಗಡೆ ಆಗದೆ ರೀತಿಯಲ್ಲಿ ಅವರ ಅನುಮತಿ ಕೂಡ ಅವರ ಪಡೆದಿದ್ದೀವಿ. ಅವ್ರಿಗೂ ವಿಚಾರ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಬಿಕಾಸ್ ಗ್ರಾವಿಟಿ ಲೆವೆಲ್ಲು ಅವರು ಒಂದು 2-3 ಕೆರೆಗಳನ್ನ ಹೇಳಿದರು. ಆ ಕೆರೆಗಳು ಸುಮಾರು ಒಂದು 150 ಅಡಿ ಆಳದಲ್ಲಿದೆ, ಲಿಫ್ಟ್ ಮಾಡಬೇಕಾಗ್ತದೆ. ಅದಕ್ಕೆ ಅವ್ರಿಗೆಲ್ಲ ತೋರಿಸಿದ್ದೀವಿ. ಅವ್ರಿಗೂ ಯಾಕೆಂದರೆ ಅವ್ರ ವಿಶ್ವಾಸಕ್ಕೆ ತಗೋಬೇಕಲ್ಲ. ನಾಳೆ ಬೆಳಗ್ಗೆ ಕ್ಯಾಬಿನೆಟಲ್ಲಿ ಅವರು ಇರ್ತಾರೆ, ಅದಕ್ಕೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನು ತರ್ತಾ ಇದ್ದೀನಿ. ಸೊ ಅದನ್ನು ಕೂಡ ಅಕ್ವಿಷನ್ಸ್ ಎಲ್ಲ ಪ್ರಾರಂಭ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಅವ್ರಿಗೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೌದು, ನಾಳೆ ಅದೇ ಈ ಎತ್ತಿನೊಳೆ ವಿಚಾರದಲ್ಲೇ ಅವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಇದು ತುಮಕೂರು ಮತ್ತು ಹಾಸನ ಅದಕ್ಕೆ ಪರ್ಮಿಷನ್ಸು ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಟೈಮ್ ಕೊಟ್ಟಿದ್ದಾರೆ ಅವರು ನನಗೆ, ನಾನು ಅವ್ರ ಫೋನಲ್ಲಿ ಮಾತಾಡಿದ್ದೆ. ಆಮೇಲೆ ಜಲಸಂಪನ್ಮೂಲ ಮಿನಿಸ್ಟ್ರು ಅದಕ್ಕೂ ಕೂಡ ಪೋಸ್ಟ್ಪೋನ್ ಆಗಿದ್ದ ಮೀಟಿಂಗು, ಅವರು ಟೈಮ್ ಕೊಟ್ಟಿದ್ದಾರೆ. ಅವರಿಬ್ಬರನ್ನು ಭೇಟಿ ಮಾಡ್ಕೊಂಡು ಬರ್ತೀವಿ. ಅದು ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ಹೋದಾಗ ಅವಕಾಶ ಸಿಕ್ಕಿದ್ರೆ ನಮ್ಮ ದೇವಸ್ಥಾನ ಇದ್ದಂಗೆ ಕೈ ಮುಗಿದ್ಬಿಟ್ಟು ಬರ್ತಾ ಇರ್ತೀವಿ ನಾವು.